ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೇನೆ ರೀ. ಇವತ್ತಿನ ವಿಡಿಯೋದಾಗ ತುಪ್ಪ ಮಾಡೋದು ಹೆಂಗೆ ಅಂತ ನೋಡೋಣ. ತುಪ್ಪ ಮಾಡೋದು ಅಂದ್ರೆ ಅದು ದೊಡ್ಡ ಕೆಲಸ ಅಲ್ರಿ. ಸ್ವಲ್ಪ ಸಮಾಧಾನ ತಾಳ್ಮೆ ಇತ್ತಂದ್ರೆ ತುಪ್ಪ ಕಾಸ್ದಾಗ ಮನೆ ಹೊರಗೂ ಅದ್ರ ಘಮ ಬರ್ಬೇಕ್ರಿ. ಹಂಗೆ ನಾವು ತುಪ್ಪ ಮಾಡ್ಬೋದ್ರಿ. ಹಂಗಾದ್ರೆ ಬರ್ರಿ ತುಪ್ಪ ಮಾಡೋದು ಹೆಂಗೆ ಅಂತ ನೋಡೋಣ. ನಮ್ಮ ಮನೆಗೆ ನಾವು ಪ್ರತಿದಿನ 1.5 ಲೀಟ್ರ್ ಹಾಲು ತಗೊಂತೇವ್ರಿ. ಸಂಜೆಗೆ ಹಾಲು ತಗೊಂತೇವ್ರಿ. ಸಂಜೆ ಚೆಂದಾಗಿ ಹಾಲು ಕಾಸಿಬಿಟ್ಟು ಸ್ವಲ್ಪ ಆರಿದ ಮೇಲೆ ಫ್ರಿಜ್ ಒಳಗೆ ಇಡ್ತೇನೆ ರೀ. ಬೆಳಗ್ಗೆ ಎದ್ರೆ ಈ ಥರ ಕೆನೆ ಬಂದಿರ್ತೈತೆ ರೀ. ಪ್ರತಿದಿನ ಹಿಂಗೆ ಕೆನೆ ಕೂಡ್ಸ್ಕೊತ ಹೋಗ್ಬೇಕ್ರಿ. ಒಂದೊಂದು ಸಲನೂ ಸಹ ನೀವು ಕೆನೆ ತೆಗ್ದಾಗ ಅದಕ್ಕೆ ಹೆಪ್ಪು ಹಾಕ್ಬೇಕ್ರಿ. ಹೆಪ್ಪಂದ್ರೆ ಒಂದು 3-4 ಸ್ಪೂನಷ್ಟು ಮೊಸರು ಹಾಕ್ಬೇಕ್ರಿ. ಕೆನೆಗೆ ಮೊಸರು ಹಾಕ್ದಂಗೆ ನಾವು ಬೆಣ್ಣೆ ಕಡಿಬಾರ್ದ್ರಿ, ಅದು ಚೆನ್ನಾಗಿರೋದಿಲ್ಲ ರೀ. ನೋಡಿರಿ, ಈ ಥರ ಮೊಸರನ್ನ ಹಾಕಿದಾಗ ಆ ಕೆನೆ ಕೆಡೋದಿಲ್ರಿ. ಹುಳಿ ಬರ್ತತಲ್ರಿ, ಆವಾಗ ಕೆನೆ ಕೆಡೋದಿಲ್ರಿ. ಹಾಗಾಗಿ ಪ್ರತಿದಿನ ಕೆನೆ ತೆಗ್ದಾಗಲೂ ಸಹ ನೀವು 3-4 ಸ್ಪೂನಷ್ಟು ಮೊಸರನ್ನ ಹಾಕಿ ಸ್ಟೋರ್ ಮಾಡ್ಕೊತ ಹೋಗ್ಬೇಕ್ರಿ. ನಮ್ಮ ಮನೆಗೆ 5-6 ದಿನಕ್ಕೆ ಈ ಪಾತ್ರೆ ತುಂಬ್ತದ್ರಿ. ಆವಾಗ ನಾನು ಬೆಣ್ಣೆ ಕಡಿತೇನೆ ರೀ. ಹಿಂಗೆ ಪ್ರತಿದಿನ ಕೆನೆ ತೆಗೆದು 3-4 ಸ್ಪೂನಷ್ಟು ಮೊಸರು ಹಾಕಿಬಿಟ್ಟು ಸ್ಪೂನಿಂದ ಈ ಥರ ಕೈಯಾಡ್ಬಿಟ್ಟು ಸ್ಟೋರ್ ಮಾಡ್ಕೊತ ಹೋಗ್ಬೇಕ್ರಿ. ನೋಡಿರಿ, 6 ದಿನಕ್ಕೆ ಈ ಪಾತ್ರೆ ತುಂಬುವಷ್ಟು ಕೆನೆ ಕೂಡೈತ್ರಿ. ಫ್ರಿಜ್ಜಿಂದ ಹೊರ ತೆಗೆದ ತಕ್ಷಣ ನಾವು ಮಿಕ್ಸಿ ಮಾಡಬಾರ್ದ್ರಿ. ಇದನ್ನು ನಾವು ಒಂದು 1/4 ಗಂಟೆ ಅಥವಾ 20 ನಿಮಿಷ ಹೊರಗಡೆ ಇಡಬೇಕ್ರಿ. ನಂತರ ಈ ಥರ ಮಿಕ್ಸಿ ಮಾಡ್ಕೊಳ್ರಿ. ನೋಡಿರಿ, ಇಷ್ಟು ಕೆನೆ ಹಾಕಿದ್ಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ರಿ. ನೀರು ಹಾಕಿಬಿಟ್ಟು ರುಬ್ಕೊಂಬರ್ರಿ. ನೋಡಿರಿ ಯಾವ ಥರ ಬಂದೈತೆ ಬೆಣ್ಣೆ ಅಂತಂದು, ಇಷ್ಟು ಗಟ್ಟಿಯಾಗಿ ಬಂದೈತೆ. ಇದನ್ನು ನಾನು ಒಂದು ಪಾತ್ರೆಗೆ ತೆಗಿಯಾಕತ್ತೇನೆ ರೀ. ಬೆಣ್ಣೆ ಒಳಗೆ ಮಜ್ಜಿಗೆ ಅಂಶ ಇರ್ತದಲ್ರಿ, ಅದೆಲ್ಲ ಹೋಗೋ ತನಕ ನೀರು ಹಾಕಿ ಸ್ವಚ್ಛಂಗೆ ತೊಳ್ಕೊಬೇಕ್ರಿ. ನೋಡಿರಿ, ನಾನು 3 ಸಾರಿ ನೀರು ಚೇಂಜ್ ಮಾಡಿ ಈ ಬೆಣ್ಣೆನ ನೀಟಾಗಿ ತೊಳ್ಕೊತೇನೆ ರೀ. ನೋಡಿರಿ ಯಾವ ಥರ ಬಂದೈತೆ ಅಂತ. ಅಗದಿ ಸುಲಭ ರೀ ಬೆಣ್ಣೆ ಮಾಡೋದು. ನೋಡಿರಿ, ಬೆಣ್ಣೆ ಒಳಗೆ ಮಜ್ಜಿಗೆ ಅಂಶ ಇರಬಾರ್ದ್ರಿ. ಹಂಗೆ ಚಲೋ ತನಕ ನೀರೊಳಗೆ ತೊಳಿರಿ. ಮಾರ್ಕೆಟ್ ಒಳಗೆ ಸಿಗೋ ಬೆಣ್ಣೆ ಅಥವಾ ತುಪ್ಪ ಅದ್ರೊಳಗೆ ಕಲಬೆರಕೆ ಮಾಡಿರ್ತಾರೆ ರೀ. ಯಾವುದು ಶುದ್ಧವಾಗಿರೋದು ಅಂತ ಕಂಡುಹಿಡಿಯೋದೇ ಕಷ್ಟ ಆಗ್ತೈತೆ. ಹಾಗಾಗಿ ನೀವು ಹಿಂಗೆ ಮನೆಯೊಳಗೆ ಬೆಣ್ಣೆ ಮಾಡ್ಕೊಳ್ರಿ. ಭಾಳ ಘಮ ಇರ್ತೈತಿ, ಭಾಳ ರುಚಿ ಇರ್ತೈತೆ ರೀ. ಈಗಿನ ಕಾಲದಾಗ ಡಯಟ್ ಅಂತಂದು ತುಪ್ಪ ತಿನ್ನೋದು ಸಹ ಕಡಿಮೆ ಮಾಡಾಕತ್ತಾರ್ರಿ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ತುಪ್ಪ ಒಂದು ದಿವ್ಯ ಔಷಧಿ ಇದ್ದಂಗೆ ರೀ. ತುಪ್ಪ ತಿಂದ್ರೆ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಕತ್ರಿ, ಮತ್ತು ನೆನಪಿನ ಶಕ್ತಿ ಜಾಸ್ತಿ ಆಗ್ತತ್ರಿ. ಅಷ್ಟೇ ಅಲ್ರಿ, ಚಿಕ್ಕ ಮಕ್ಕಳಿಗೆ ಎಣ್ಣೆ ಒಳಗೆ ಅಡುಗೆ ಮಾಡ್ಕೊಡೋಕ್ಕಿಂತ ತುಪ್ಪದೊಳಗೆ ಅಡುಗೆ ಮಾಡಿಕೊಡ್ರಿ. ಅವ್ರ ಮೆದುಳು ಚುರುಕಾಕತಿ. ತುಪ್ಪದಾಗ A, D, E ಮತ್ತು K ವಿಟಮಿನ್ ಇರ್ತಾವ್ರಿ. ಇವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತಾವ್ರಿ. ಹಾಗಾಗಿ ತುಪ್ಪ ತಿನ್ನೋದು ಮಾತ್ರ ಮರಿಬೇಡ್ರಿ. ನೋಡಿರಿ ಬೆಣ್ಣೆ ಎಷ್ಟು ಚಲೋ ಬಂದತಿ ಅಂತ. ಇದನ್ನು ನಾವು ಒಂದು ದಪ್ಪ ಕಡಾಯಿ ಒಳಗೆ ಕಾಯಕ್ಕಿಡನ್ರಿ. ನೋಡಿರಿ, ಈ ಥರ ನೀವು ಗ್ಯಾಸಿ ಮೇಲೆ ಇಟ್ಮೇಲೆ ಕೈ ಆಡಿಸ್ರಿ. ಇದು ಉಕ್ಕಿ ಹರಿದಂಗೆ ನೀವು ಎದುರಿಗೆ ನಿಂತದ್ದು ಕಾಸ್ರಿ. ಬೆಣ್ಣಿನ ಒಂದು ಪಾತ್ರೆಗೆ ಹಾಕಿ ಕಾಯಕ್ಕೆ ಇಟ್ಟಿರ್ತೀರಲ್ರಿ, ಅದ್ರೊಳಗೆ ನೀವು ಒಂದು ದೊಡ್ಡ ಸೌಟನ್ನ ಇಡ್ರಿ. ಹಿಂಗೆ ಇಡೋದ್ರಿಂದ ಬೆಣ್ಣೆ ಉಕ್ಕಿ ಹರಿಯೋದಿಲ್ಲ. ಈ ಬೆಣ್ಣೆ ಒಳಗೆ ನಾನು 2 ವೀಳ್ಯದೆಲೆ, ಸ್ವಲ್ಪ ಉಪ್ಪು, 2 ಒಣಮೆಣ್ಸಿನ್ಕಾಯಿ ಹಾಕಕತ್ತೇನೆ ರೀ. ಇದಿಷ್ಟು ಹಾಕೋದ್ರಿಂದ ತುಪ್ಪ ತಿಂದ್ರೂ ಸಹ ಕೆಮ್ಮಾಗಂಗಿಲ್ರಿ. ನೋಡಿರಿ, ಮತ್ತು ತುಪ್ಪದ ಘಮನೂ ಸಹ ಹೆಚ್ಚಾಕತ್ರಿ. ನಾವು ಆಕಳ ಹಾಲು ತೊಗೊತೇವ್ರಿ. ಹಾಗಾಗಿ ಈ ಬೆಣ್ಣೆ ಹಳದಿ ಕಲರ್ ಐತ್ರಿ. ಎಮ್ಮೆ ಬೆಣ್ಣೆ ಆಗಿದ್ರೆ ಅದ್ರ ತುಪ್ಪ ಬೆಳ್ಳಗೆ ಬರ್ತೈತ್ರಿ. ಬೆಣ್ಣೆ ಕಾಸಕ್ಕೆ ದಪ್ಪ ತಳ ಇರೋ ಪಾತ್ರೆನ ತಗೊಳ್ರಿ. ಇಲ್ಲಾಂದ್ರೆ ಆ ಪಾತ್ರೆ ಬೇಗ ಕಪ್ಪಾಗತ್ರಿ. ನೋಡಿರಿ, ಉರಿ ಮೀಡಿಯಮ್ ಇಟ್ಕೊಂಡು ಬೆಣ್ಣೆ ಕಾಸ್ರಿ. ಜೋರು ಇಟ್ಕೊಂಡು ಬೆಣ್ಣೆ ಕಾಸಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಬೆಣ್ಣೆ ಕುದಿತಾ ಅದರೊಳಗಿನ ನೀರೆಲ್ಲ ಆರಿ ಸದ್ದು ಮಾಡೋದು ಕಡಿಮೆ ಆಗ್ತತಿ. ಆವಾಗ ತುಪ್ಪ ತಿಳಿಯಾಗಿ ಕಾಣ್ಲಿಕ್ಕೆ ಶುರು ಆಗ್ತತ್ರಿ. ನೋಡಿರಿ, ಪಾತ್ರೆ ತಳಗೆ ತಿಳಿ ಕಂದು ಬಣ್ಣ ಬಂತಂದ್ರೆ ತುಪ್ಪ ಆಗೈತಿ ಅಂತ ಅರ್ಥ ರೀ. ಈ ಕಲರ್ ಬಂದಮೇಲೆ ಬೆಣ್ಣೆ ಕಾಸ ಮುಂದೆ ಭಾಳ ಹೊತ್ತು ಬಿಡಬೇಡ್ರಿ. ಇಲ್ಲ ಅಂದ್ರೆ ತುಪ್ಪ ಸೀದು ಹೋಗಿ ಕಪ್ಪಾಗ್ತತ್ರಿ. ಈ ಬಣ್ಣಕ್ಕೆ ಬಂದಮೇಲೆ ಕೂಡಲೇ ಗ್ಯಾಸ್ ಆಫ್ ಮಾಡಿರಿ. ಯಾಕಂದ್ರೆ ಆ ಬಿಸಿ ಒಳಗೂ ತುಪ್ಪ ಇನ್ನೂ ಒಂದು ಸ್ವಲ್ಪ ಹೊತ್ತು ಕುದಿತಿರ್ತದ. ನೋಡಿರಿ, ಈಗ ತುಪ್ಪ ಆಗೈತ್ರಿ. ಹಿಂಗೆ ಈ ತುಪ್ಪದ ಪಾತ್ರೆನ ಕೆಳಗಿಳಿಸ್ಬಿಟ್ಟು ಒಂದು ಅರ್ಧ ಗಂಟೆ ಆರಕ್ಕೆ ಬಿಡನ್ರಿ. ಆರಿದ ಮೇಲೆ ಸ್ಟೀಲ್ ಸೋಸ್ಗಿಯಿಂದ ಸೋಸ್ಕೊಳ್ರಿ. ನೋಡಿರಿ, ನಾ ಇಲ್ಲಿ ಸೋಸ್ಕೊಳಕತ್ತೀನಿ. ಎಷ್ಟು ಚಂದಂಗಿ ತುಪ್ಪ ಬಂದತ್ ನೋಡಿರಿ. ಹಿಂಗೆ ಸೋಸ್ಕೊಂಡ್ಮೇಲೆ ಇದನ್ನು ಒಂದು ಗಾಜಿನ ಬಾಟ್ಲಿಗಾರ ಅಥವಾ ಒಂದು ಸ್ಟೀಲ್ ಬಾಕ್ಸಿಗಾರ ಹಾಕಿಟ್ಕೊಳ್ರಿ. ನಾನು ಒಂದು ಸ್ಟೀಲ್ ಡಬ್ಬಕ್ಕೆ ಹಾಕಿಡಕತ್ತೇನೆ ರೀ.
ನೋಡಿರಿ ಮನಿ ಎಲ್ಲ ತುಪ್ಪದ ಘಮ ಹರಡೈತ್ರಿ, ಅಷ್ಟು ಘಮ ಬರ್ತಾಯಿತಿ ನೋಡಿರಿ. ಮರುದಿನ ಈ ಥರ ಸ್ವಲ್ಪ ಮರಳಾಗುತ್ತೆ. 2 ದಿನ ಆದಮೇಲೆ ನೋಡಿರಿ ಎಲ್ಲ ತುಪ್ಪನೂ ಸಹ ಮರಳಾಗಿ ಬಂದೈತ್ರಿ. ಮತ್ತೆ ಯಾಕೆ ತಡ ರೀ, ನೀವು ಸಹ ಹಿಂಗೆ ಶುದ್ಧ ತುಪ್ಪನ ಮನ್ಯಾಗ ಮಾಡ್ಕೊಳ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮರಿದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.